ನಿಮಗೆ ಈಗ ಹೇಳು ಹೇರ್ ಕಟ್ ಚಲೋ ಕಾಣ್ತಾವೋ ಇಲ್ಲೋ ಅಂತ ಹೇಳ್ತೇನೆ. ಸಣ್ಣವರಿದ್ದಾಗಿಂತ ಹಿಡಿದು ಈಗಿನವರೆಗೂ ಅದ ಬೋರಿಂಗ್ ಹೇರ್ ಸ್ಟೈಲ್ನ ಮಾಡ್ಕೊತ ಬಂದಿರ್ತೀರಿ. ಈ ವರ್ಷ 2024 ಒಳಗೆ ಯಾವ ಹೇರ್ ಸ್ಟೈಲ್ ಟ್ರೆಂಡ್ ಅಕ್ಕ ಅಂತ ಹೇಳ್ತೇನೆ. ಎಲ್ಲರೂ ಇವೆರಡು ಹೇರ್ ಸ್ಟೈಲ್ಸ್ ಈಗ ಟ್ರೆಂಡಿಂಗ್ ಬಂದಾವ ಅಂತ ತಿಳ್ಕೊಂಡಾರ. ಆದ್ರೆ ನಮಸ್ಕಾರಪ್ಪ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೈಲ್ ಇನ್ ಕನ್ನಡ. ಗಾಯ್ಸ್, ಈ ವಿಡಿಯೋದಾಗ ಏನು ಹೇಳ್ತೇನೆಂದ್ರೆ ಈ ವರ್ಷ 2024 ಒಳಗೆ ಯಾವ್ಯಾವ ಹೇರ್ ಸ್ಟೈಲ್ಸ್ ಟ್ರೆಂಡಿಂಗ್ ಒಳಗೆ ಇರ್ತಾವ ಅಂತ ಹೇಳ್ತೇನೆ. ಅದ್ರೊಳಗೆ ಮೊದಲು 5 ಹೇರ್ ಸ್ಟೈಲ್ಗಳು ಹೇಳ್ತೇನೆ ನೋಡ್ರಿ. ಅವು ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗ್ತಾವೆ. ಆದ್ರೆ ಲಾಸ್ಟ್ 2 ಹೇರ್ ಸ್ಟೈಲ್ ಹೇಳೀನಿ. ಅದ್ರೊಳಗೆ ಒಂದು ಹೇರ್ ಸ್ಟೈಲ್ ಈಗ ಭಾಳ ಟ್ರೆಂಡಿಂಗ್ ಒಳಗೈತಿ, ಮತ್ತು ಇನ್ನೊಂದು ಹೇರ್ ಸ್ಟೈಲ್ನು ಟ್ರೆಂಡಿಂಗ್ ಒಳಗೈತಿ. ಆದ್ರೆ ನಮ್ಮ ಹುಡುಗರಿಗೆ ಅದು ಸೂಟ್ ಆಗೋದಿಲ್ಲ. ಯಾಕಂತ ಹೇಳ್ತೇನೆ, ವಿಡಿಯೋ ಪೂರ್ತಿ ನೋಡ್ರಿ. ಅದಕ್ಕಿಂತ ಮೊದಲು ನೀವು ಇಷ್ಟು ದಿವ್ಸ ಮಾಡ್ಕೊಂಡಿರೋ ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಟ್ರೆಂಡ್ ತಕ್ಕಂಗೆ ಯಾಕೆ ಹೇರ್ ಕಟ್ ಮಾಡಿಸ್ಬೇಕಂತ ಹೇಳ್ತೇನೆ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಹುಡುಗರು ಸಣ್ಣವ್ರಿದ್ದಾಗಿಂತ ಅದೇ ಬೋರಿಂಗ್ ಹೇರ್ ಸ್ಟೈಲ್ನ ಮಾಡ್ಕೊತ ಬಂದಿರ್ತಾರೆ. ಸ್ವಲ್ಪನೂ ಬೇರೆ ಹೇರ್ ಸ್ಟೈಲ್ನ ಟ್ರೈ ಮಾಡ್ತಿರೋದಿಲ್ಲ. ಯಾಕಂದ್ರೆ ಆ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ಚಲೋ ತಂಗೆ ಕಾಣ್ತೈತೋ ಇಲ್ಲೋ ಅಂತ ಅನ್ಕೊಂಡಿರ್ತಾರೆ. ಆದರೆ ನೀವು ಧೈರ್ಯ ಮಾಡಿ ಈಗ ನಾ ಹೇಳೋ ಹೇರ್ ಸ್ಟೈಲ್ಸ್ನ ಮಾಡಿಸಿ ನೋಡ್ರಿ. ಯಾರಿಗೆ ಗೊತ್ತು, ನೀವು ಈಗ ಮಾಡ್ಕೊಂಡಿರೋ ಹೇರ್ ಸ್ಟೈಲ್ಗಿಂತ ನಾ ಹೇಳಿರೋ ಹೇರ್ ಸ್ಟೈಲ್ ನಿಮಗೆ ಚಂದ ಕಾಣಿಸ್ಬೋದು. ಇದ್ರೊಳಗೆ 7 ಹೇರ್ ಸ್ಟೈಲ್ ಬಗ್ಗೆ ಹೇಳೀನಿ. ಅವು ನನಗನ್ಸೋ ಮಟ್ಟಿಗೆ ಈ ವರ್ಷ ಪೂರ್ತಿ ಟ್ರೆಂಡಿಂಗ್ ಒಳಗಿರ್ತಾವೆ. ಅದ್ರೊಳಗೆ ಫಸ್ಟ್ ಟ್ರೆಂಡಿಂಗ್ ಒಳಗಿರೋ ಹೇರ್ ಸ್ಟೈಲ್ ಯಾವುದಂದ್ರೆ ಬಸ್ ಕಟ್ ಹೇರ್ ಸ್ಟೈಲ್. ಈ ಹೇರ್ ಸ್ಟೈಲ್ ಹೆಂಗಿರ್ತದಂದ್ರೆ ಸೈಡಲ್ಲೆಲ್ಲ ಫೇಡ್ ಇರ್ತೈತಿ, ಮ್ಯಾಲೆ ಭಾಳ ಕಡಿಮೆ ಕೂದಲ ಇರ್ತಾವೆ. ಕರೆ ಹೇಳ್ಬೇಕಂದ್ರೆ ಇದು ಹೋದ ವರ್ಷ 2023 ಒಳಗೂ ಟ್ರೆಂಡಿಂಗ್ ಒಳಗಿತ್ತು. ಈ ವರ್ಷನೂ ಟ್ರೆಂಡಿಂಗ್ ಒಳಗಿರ್ತೈತೆ ಅಂತ ಅನಿಸ್ತೈತಿ. ಇದಕ್ಕೆ ಯಾವ ಪ್ರಾಡಕ್ಟ್ ವ್ಯಾಕ್ಸ್ ಬೇಕಾಗೋದಿಲ್ಲ. ಲೋ ಮೇಂಟೆನೆನ್ಸ್ ಹೇರ್ ಸ್ಟೈಲ್ ಐತಿದೆ. ಶಾಲೆಗೆ ಹೋಗೋ ಹುಡುಗರಿಗೆ, ಕಾಲೇಜ್ಗೆ ಹೋಗೋ ಹುಡುಗರಿಗೆ ಬೆಸ್ಟ್ ಹೇರ್ ಸ್ಟೈಲ್ ಐತಿ ನೋಡ್ರಿ ಇದು. ಇದನ್ನು ಜಾಲೈನ್ ಇರೋರು ಮಾಡಿಸ್ರಿ, ಅವ್ರಿಗೆ ಮಸ್ತ್ ಕಾಣಿಸ್ತೈತಿ. ಆದರೆ ರೌಂಡ್ ಫೇಸ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿರಿ ಇದನ್ನು. ಸೆಕೆಂಡ್ ನಂಬರ್ ಒಳಗೆ ಟ್ರೆಂಡಿಂಗ್ ಆಗಬಹುದಂತ ಹೇರ್ ಸ್ಟೈಲ್ ಯಾವುದಂದ್ರೆ ಸೈಡ್ ಪಾರ್ಟ್ ಹೇರ್ ಸ್ಟೈಲ್. ಇದೆಲ್ಲಿ ಈ ವರ್ಷ 2024 ಅದು ಒಂದು ದಿವಸ ಇದ್ದಿದ್ದ ಟ್ರೆಂಡ್ ಮರ್ದಿನ ಚೇಂಜ್ ಆಗು. ಈ ಕಾಲದಾಗ ಎಲ್ಲಿ ಟ್ರೆಂಡ್ ಆಗಬೇಕು, ಬ್ಯಾರೇದು ಹೇಳುವಪ್ಪ ಅಂತ ಅನ್ಕೊಳತ್ತೀರಿ. ಆದ್ರೆ ತಡ್ರಿ, ಇದು ಓಲ್ಡ್ ಬೋರಿಂಗ್ ಹೇರ್ ಸ್ಟೈಲ್ ಇರ್ಬೋದು. ಆದ್ರೆ ನೀವು ಸ್ವಲ್ಪ ಆ ಕಾಡಿ ಚೇಂಜಸ್ ಮಾಡಿ ಟ್ರೆಂಡ್ಗೆ ಒಪ್ಪುವಂಗೆ ಮಾಡಬಹುದು. ಹೆಂಗಂದ್ರೆ ಕೂದಲದ್ಲೆಂತ ಸ್ವಲ್ಪ ಹೆಚ್ಚಿಗೆ ಬಿಟ್ಟು ನೋಡ್ರಿ. ಸೈಡ್ ಸ್ವಲ್ಪ ಫೇಡ್ ಮಾಡಿ ಮ್ಯಾಗಷ್ಟ ಸ್ವಲ್ಪ ಹೆಚ್ಚಿಗೆ ಲೆಂತ್ ಬಿಡ್ರಿ. ಇಲ್ಲಾಂದ್ರೆ ಮೀಡಿಯಮ್ ಲೆಂತ್ ಇಟ್ಟು ನೋಡ್ರಿ, ನಿಮಗೆ ಅದು ಮಸ್ತ್ ಕಾಣಿಸ್ಬೋದು. ಪಾರ್ಟಿಷನ್ ಚೇಂಜ್ ಮಾಡಿ ನೋಡ್ರಿ. ಅಂದ್ರೆ ನೀವು ಮೊದಲು ರೈಟ್ ಸೈಡ್ ಬಾಚ್ಕೋತಿದ್ರೆ ಈ ಸಲ ಲೆಫ್ಟ್ ಸೈಡ್ ಬಾಚ್ಕೊಂಡು ನೋಡ್ರಿ. ಯಾರಿಗೆ ಗೊತ್ತು, ನಿಮ್ಗೆ ಅದು ಈಗ ಇದ್ದಿದ್ದಕ್ಕಿಂತನೂ ಚಲೋ ತಂಗೆ ಕಾಣ್ಬೋದು. ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿ ನೋಡ್ರಿ. ಕರೆ ಹೇಳ್ಬೇಕಂದ್ರೆ ಈ ಹೇರ್ ಸ್ಟೈಲ್ ಹೆಂಗಾಗ್ಬಿಟ್ಟೈತಂದ್ರೆ ನಮ್ಮ ಇಂಡಿಯನ್ಸ್ಗೆ ಸೇಫೆಸ್ಟ್ ಹೇರ್ ಸ್ಟೈಲ್ ಆಗಿಬಿಟ್ಟೈತಿ. ಇದನ್ನು ಆಫೀಸಿಗೆ ಹೋಗೋರು ಮತ್ತು ಇಂಟರ್ವ್ಯೂ ಕೊಡೋಕೆ ಹೋಗೋರು ಮಾಡಿಸ್ಬೋದು ನೋಡ್ರಿ. ಇದು ನಿಮಗೆ ಕ್ಲಾಸಿ ಲುಕ್ ಕೊಡ್ತೈತಿ. ನಂಬರ್ 3 ಒಳಗೆ ಯಾವ ಹೇರ್ ಸ್ಟೈಲ್ ಟ್ರೆಂಡ್ ಆಗ್ಬೋದು ಅಂದ್ರೆ ಬ್ರಷ್ ಅಪ್ ಹೇರ್ ಸ್ಟೈಲ್. ಈ ಹೇರ್ ಸ್ಟೈಲ್ ಹೆಂಗಿರ್ತದಂದ್ರೆ ನಿಮ್ಮ ಸೈಡಲ್ಲಿರೋ ಕೂದಲ ಫೇಡೆಡ್ ಇರ್ತಾವೆ, ಮತ್ತು ಮ್ಯಾಗಿನ ಕೂದಲ ಮೀಡಿಯಮ್ ಇಲ್ಲಾಂದ್ರೆ ಸ್ವಲ್ಪ ಉದ್ದ ಹೆಚ್ಚಿಗೆ ಇರ್ತಾವೆ, ಮತ್ತು ಕೂದಲದೊಳಗೆ ವಾಲ್ಯೂಮ್ ಇರ್ತೈತಿ. ಇದನ್ನೂ ನೀವು ಮಾಡಿಸ್ಬೋದು. ಯಾಕಂದ್ರೆ ಇದ್ರಾಗೂ ಸ್ವಲ್ಪ ಲೋ ಮೇಂಟೆನೆನ್ಸ್ ಇರ್ತೈತಿ. 4th ನಂಬರ್ ಒಳಗೆ ಟ್ರೆಂಡ್ ಆಗಬಹುದಂತ ಹೇರ್ ಸ್ಟೈಲ್ ಯಾವುದಂದ್ರೆ ಲಾಂಗ್ ವೇವಿ ಹೇರ್ ಸ್ಟೈಲ್. ನಿಮ್ಮ ಕೂದಲುಗಳ ಟೈಪ್ ವೇವಿ ಇದ್ರೆ ಈ ಹೇರ್ ಸ್ಟೈಲ್ ಮಾಡ್ಬೋದು ನೋಡ್ರಿ. ಇದು ಹೆಂಗಿರ್ತೈತಂದ್ರೆ ನಿಮ್ಮ ಮ್ಯಾಗಿನ ಕೂದಲ ಮತ್ತು ಸೈಡಿನ ಕೂದಲ ಎಲ್ಲ ಉದ್ದಿರ್ತಾವೆ. ಮತ್ತು ನಿಮಗೆ ಚಲೋ ತಂಗೆ ಕೇರ್ ತೊಗೊಳಕ್ಕಾದ್ರೆ ಅಷ್ಟೇ ಈ ಹೇರ್ ಸ್ಟೈಲ್ನ ಇಟ್ಕೋರಿ. ಯಾಕಂದ್ರೆ ಇದ್ರೊಳಗೆ ಹೈ ಮೇಂಟೆನೆನ್ಸ್ ಇರ್ತೈತಿ. ಈ ಹೇರ್ ಸ್ಟೈಲ್ ಭಾಳ ವರ್ಷಟೈಲ್ ಇರ್ತೈತಿ. ಹೆಂಗಂದ್ರೆ ನೀವು ನಿಮ್ಮ ಕೂದಲ ಹಂಗನೂ ಬಿಡ್ಬೋದು, ಮತ್ತು ಮ್ಯಾನ್ ಬನ್ನೂ ಮಾಡ್ಕೋಬೋದು, ಮತ್ತು ಹಾಫ್ ಮ್ಯಾನ್ ಬನ್ನೂ ಮಾಡ್ಕೋಬೋದು. 5th ನಂಬರ್ ಒಳಗೆ ಟ್ರೆಂಡ್ ಆಗಬಹುದಂತ ಹೇರ್ ಸ್ಟೈಲ್ ಯಾವುದಪ್ಪ ಅಂದ್ರೆ ಫ್ರಿಂಜ್ ಹೇರ್ ಸ್ಟೈಲ್. ಇದು ಹೆಂಗಿರ್ತೈತಂದ್ರೆ ನಿಮ್ಮ ಸೈಡ್ ಕೂದಲ ಎಲ್ಲ ಟೇಪರ್ ಫೇಡೆಡ್, ಸ್ಕಿನ್ ಫೇಡೆಡ್ ಇರ್ತಾವೆ. ಅದರ ಮ್ಯಾಗಿನ ಲೆಂತ್ ಸ್ವಲ್ಪ ಹೆಚ್ಚಿಗೆ ಇರ್ತೈತಿ. ಇದು ಹೋದ ವರ್ಷ 2023 ಒಳಗೂ ಟ್ರೆಂಡ್ ಒಳಗಿತ್ತು. ಈ ವರ್ಷನೂ ಟ್ರೆಂಡ್ ಒಳಗೆ ಇರ್ತೈತಿ. ನಿಮ್ಮ ಹೇರ್ ಟೈಪ್ ಸ್ಟ್ರೇಟ್, ವೇವಿ, ಕರ್ಲಿ ಇದ್ದರೂ ನೀವು ಈ ಹೇರ್ ಸ್ಟೈಲ್ ಮಾಡಿಸ್ಬೋದು. ಮತ್ತು ಇನ್ನೊಂದು, ನಿಮ್ಗೆ ರಿಸೀಡಿಂಗ್ ಹೇರ್ ಲೈನ್ ಪ್ರಾಬ್ಲಮ್ ಇದ್ರೆ ಮತ್ತು ಬಿಗ್ ಫೋರ್ ಹೆಡ್ ಇದ್ರೆ ಈ ಹೇರ್ ಸ್ಟೈಲ್ನ ಟ್ರೈ ಮಾಡ್ಬೋದು ನೋಡ್ರಿ. ಯಾಕಂದ್ರೆ ನಿಮ್ಮ ಕೂದಲ ನಿಮ್ಮ ಫೋರ್ ಹೆಡ್ ಮ್ಯಾಗ ಬೀಳುವಂಗಿರ್ತಾವೆ. ಅದರಿಂದ ನಿಮ್ಮ ಫೋರ್ ಹೆಡ್ ಹೈಡ್ ಆಗ್ತೈತಿ. ಮತ್ತು ಇನ್ನು ಮುಂದೆ ಹೇಳೋ ಹೇರ್ ಸ್ಟೈಲ್ ಹೆಂಗದಾವ ಅಂದ್ರೆ ಟ್ರೆಂಡ್ ಒಳಗೆ ಅದಾವೆ. ಆದ್ರೆ ಇವು ಮಾಡ್ಕೊಂಡವ್ರಿಗೆ ಎಲ್ಲರಿಗೂ ಸೂಟ್ ಆಗುವಂಥವಿಲ್ಲ. 6th ನಂಬರ್ ಒಳಗೆ ಟ್ರೆಂಡಿಂಗ್ ಇರೋ ಹೇರ್ ಸ್ಟೈಲ್ ಯಾವುದಪ್ಪ ಅಂದ್ರೆ ಮಿಡಲ್ ಪಾರ್ಟ್ ಹೇರ್ ಸ್ಟೈಲ್. ಇದನ್ನು ಕರ್ಟೆನ್ಸ್ ಹೇರ್ ಸ್ಟೈಲ್ನು ಅಂತಾರೆ. ಈ ಹೇರ್ ಸ್ಟೈಲ್ ಹೆಂಗಿರ್ತದಂದ್ರೆ ನಿಮ್ಮ ಕೂದಲ ಸ್ಟ್ರೇಟ್ ಇರ್ತಾವೆ, ಮತ್ತು ಹೇರ್ ಪಾರ್ಟಿಷನ್ ಏನಿರ್ತೈತೆ ನೋಡ್ರಿ ಅದು ನಿಮ್ಮ ತಲೆ ಎಕ್ಸಾಕ್ಟ್ ನಡುವಿನ ಕಡೆ ಇರ್ತೈತಿ. ಈ ಹೇರ್ ಸ್ಟೈಲ್ ಎಲ್ಲರೂ ಈಗ ಬಂದೈತೆ ಅಂತ ತಿಳ್ಕೊಂಡಾರ. ಇದು ಭಾಳ ಹಳೆ ಹೇರ್ ಸ್ಟೈಲ್, ಆದರೆ ಈಗ ಟ್ರೆಂಡಿಂಗ್ ಒಳಗೆ ಬಂದೈತಿ.
ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಾಗ ಮತ್ತು ರೀಲ್ಸ್ ಒಳಗದು ಈ ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತಾರೆ. ಆದ್ರೆ ನಾವು ಈ ಹೇರ್ ಸ್ಟೈಲ್ ಮಾಡ್ಕೊಂಡ್ವಿ ಅಂದ್ರೆ ನಮಗದು ಸರಿ ಕಾಣಿಸ್ತಿರೋದಿಲ್ಲ. ಯಾಕಂದ್ರೆ ಈ ಹೇರ್ ಸ್ಟೈಲ್ ನಮ್ಮ ಇಂಡಿಯನ್ ಸ್ಕಿನ್ಗೆ ಸೂಟ್ ಆಗೋದಿಲ್ಲ. ಸೂಟ್ ಆದರೂ ಸ್ವಲ್ಪ ಜನಕ್ಕಷ್ಟ ಚಲೋ ಕಾಣ್ತಿರ್ತೈತಿ. ಆಲ್ಮೋಸ್ಟ್ ಆಲ್ ಜನರಿಗೆ ಇದು ಚಲೋ ಕಾಣೋದಿಲ್ಲ. ಈಗ ನಿಮಗೆ ಗೊತ್ತಾಗೈತೆ ಅಂತ ತಿಳ್ಕೊತೀನಿ ಯಾಕೆ ನಮ್ಮ ಹುಡುಗರು ಈ ಹೇರ್ ಸ್ಟೈಲ್ ಮಾಡ್ಕೊಂಡ್ರು ಅವ್ರಿಗೆ ಚಲೋ ಕಾಣೋದಿಲ್ಲ ಅಂತ. ನಂಬರ್ 7th ಮತ್ತು ನೀವು ಎಷ್ಟೋ ತನಕ ಹೇಳ್ತಾನಂತ ಕಾಯತಿದ್ದ ಹೇರ್ ಸ್ಟೈಲ್ ಯಾವುದಂದ್ರೆ ದ ಮಾಡರ್ನ್ ಮುಲೆಟ್ ಹೇರ್ ಸ್ಟೈಲ್. ಇದು ಹೆಂಗಿರ್ತೈತಂದ್ರೆ ಇಲ್ಲಿ ನಿಮ್ಮ ಕಿವಿ ಕಡೆ ಇರೋ ಕೂದಲ ಟೇಪರ್ ಫೇಡ್ ಇಲ್ಲ ಸ್ಕಿನ್ ಫೇಡ್ ಇರ್ತಾವೆ. ಮತ್ತು ನಿಮ್ಮ ಟಾಪಲ್ಲಿ ಬ್ಯಾಕಲ್ಲಿ ಕೂದಲ ಹೆಚ್ಚಿಗೆ ಇರ್ತಾವೆ. ಎಲ್ಲರೂ ಏನಂತ ತಿಳ್ಕೊಂಡಾರ ಈ ಹೇರ್ ಸ್ಟೈಲ್ ಈಗ ಬಂದೈತೆ ಅಂತ ತಿಳ್ಕೊಂಡಾರ. ಆದರೆ ಇದು ಹಳೆ ಹೇರ್ ಸ್ಟೈಲ್ನ ಆದ್ರೆ ಈಗ ಟ್ರೆಂಡಿಂಗ್ ಒಳಗೆ ಬಂದೈತಿ. ಈ ಮುಲೆಟ್ ಹೇರ್ ಸ್ಟೈಲ್ ಒಳಗೆ ಹೆಂಗಿರ್ತದಂದ್ರೆ ನಿಮ್ಮ ಮ್ಯಾಗಿನ ಕೂದಲ ಸ್ವಲ್ಪ ಮೆಸ್ಸಿ ಟೈಪ್ ಒಳಗೆ ಇರ್ತಾವೆ. ಇಲ್ಲಿ ನೀವು ಸ್ವಲ್ಪ ಕಡಿಮೆ ಕೂದಲ ಇಟ್ಟು ಈ ಹೇರ್ ಸ್ಟೈಲ್ ಮಾಡಿಸ್ಬೋದು. ಈ ಹೇರ್ ಸ್ಟೈಲ್ನ ನೀವು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಮತ್ತು ಸೆಲಿಬ್ರಿಟೀಸ್ಗಳು ಈ ಹೇರ್ ಸ್ಟೈಲ್ ಮಾಡ್ಕೊಂಡಿರೋದು ನೀವು ನೋಡಿರ್ತೀರಿ. ಈ ಹೇರ್ ಸ್ಟೈಲ್ ಏನೈತೆ ನೋಡ್ರಿ, ಇದು ಗ್ಯಾರಂಟಿ ವರ್ಷ ಟ್ರೆಂಡಿಂಗ್ ಒಳಗೆ ಇರ್ತೈತಿ. ಮತ್ತು ಆಲ್ಮೋಸ್ಟ್ ಆಲ್ ಹುಡುಗರು ಈ ಹೇರ್ ಸ್ಟೈಲ್ ಆಲ್ರೆಡಿ ಮಾಡ್ಸಾತಾರೆ. ಈ ಹೇರ್ ಸ್ಟೈಲ್ ಸ್ಟ್ರೇಟ್ ಮತ್ತು ವೇವಿ ಹೇರ್ ಟೈಪ್ ಇರ್ತಾವೆ ನೋಡ್ರಿ, ಅವ್ರಿಗೆ ಮಸ್ತ್ ಸೂಟ್ ಆಗ್ತಾವೆ. ಮತ್ತು ತಡೀರಿ, ನಾ ವಿಡಿಯೋ ಸ್ಟಾರ್ಟ್ ಆಗುವಾಗ ಹೇಳಿದ್ನಲ್ಲ ನಿಮಗೆ ಈಗ ಹೇಳಿರೋ ಹೇರ್ ಕಟ್ ಚಲೋ ಕಾಣ್ತಾವೋ ಇಲ್ಲೋ ಅಂತ ಹೇಳ್ತೇನಂತ ಹೇಳಿದ್ದೆ. ಅದನ್ನು ನೀವು ಈಸಿಯಾಗಿ ಕಂಡು ಹಿಡಿಬೋದು. ಹೆಂಗಂದ್ರೆ ನೀವು ಈಗ ವಿಡಿಯೋದಾಗ ನೋಡಿದ್ರಲ್ಲ ಆ ಹೇರ್ ಸ್ಟೈಲ್ಗಳನ್ನು ಧೈರ್ಯ ಮಾಡಿ ಒಂದು ಸಲ ಮಾಡಿಸ್ರಿ. ಆಮೇಲೆ ನಿಮ್ಮ ದೋಸ್ತರಿಂದ ಮತ್ತು ಮಂದಿ ಕಡೆಂತ ಹೆಂಗೆ ರೆಸ್ಪಾನ್ಸ್ ಬರ್ತೈತೆ ನೋಡ್ರಿ. ಆ ಹೇರ್ ಸ್ಟೈಲ್ ನಿಮ್ಗೆ ಸೂಟ್ ಆಗತ್ತಿತ್ತಂದ್ರೆ ಅವ್ರು ಚಲೋ ಕಾಣತೈತೆ ಅಂತ ಹೇಳ್ತಾರೆ. ಅದು ಚಲೋ ಕಾಣತಿಲ್ಲ ಅಂದ್ರೆ ಎಂಥ ಹೇರ್ ಸ್ಟೈಲ್ ಮಾಡಿಸಿಲಿ ಸ್ವಲ್ಪನೂ ಚಲೋ ಕಾಣವಲ್ತ ಅಂತ ಹೇಳ್ತಾರೆ. ಆದ್ರೆ ನೀವು ಅವಾಗ ಅವ್ರ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಯಾಕಂದ್ರೆ ಅವ್ರು ಹೇಳೋದು ಕರೆ ಇರ್ತೈತಿ. ಯಾಕಂದ್ರೆ ಅವರ ನಿಮ್ಮನ್ನ ಜಾಸ್ತಿ ಟೈಮ್ ನೋಡ್ತಿರ್ತಾರೆ. ಮೇಕ್ ಶ್ಯೂರ್ ಮಾಡ್ಕೋರಿ ನಿಮ್ಮ ದೋಸ್ತ ಇದ್ದಿದ್ದಂಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರ್ಬೇಕು. ಇಲ್ಲಾಂದ್ರೆ ಸ್ವಲ್ಪ ದೋಸ್ತರು ಇರ್ತಾರೆ ಚಲೋ ಕಾಣತಿಲ್ಲಂದ್ರು ಚಲೋ ಕಾಣತೈತೆ ಅಂತ ಹೇಳ್ತಾರೆ. ಇಷ್ಟ ಈ ವಿಡಿಯೋದಾಗ ಹೇಳಿದ್ದೆ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.